ನೀನು ಮಾಡ್ಬೇಕಾ? ಹೊರಟವಲ್ಲ. ಸೊ ಹೊರಗಡೆ ಹೋಗ್ತಾ ಇದ್ದೀವಿ. ಹಲಸಿನಣ್ಣು ತಿನ್ನಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಬಟ್ ಸಿಕ್ಕಿರಲಿಲ್ಲ. ನೋಡೋಣ ಇವತ್ತೇನಾದರೂ ಸಿಗುತ್ತಾ ಅಂತ. ಹಾಗೆ ಏನಾದರೂ ತಿನ್ಕೊಂಬರೋಣ ಹೊರಗಡೆ ಅಂತ ಹೋಗ್ತಾ ಇದ್ದೀವಿ. ಜಾನು ಬಂದಿತ್ತು, ಹೊರಗಡೆ ಕರ್ಕೊಂಡು ಹೋಗ್ತೈತೆ. ಹಲಸಿನಣ್ಣು ಸಿಕ್ಕಿದ್ರೆ ಹಲಸಿನಣ್ಣು ತಿನ್ಕೊಂಬರ್ತೀವಿ. ಸೊ ಹಂಗೆ ಏನಾದರೂ ತಿನ್ಕೊಂಡು ಬರೋಣ ಅಂದ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ತಿನ್ನಬಾರ್ದು ಜಾಸ್ತಿ. ಯಾವಾಗ ನೋಡಿದ್ರು ಐಸ್ ಕ್ರೀಮ್ ಅಂತ ಕೇಳ್ತಾನೆ ಇರ್ತಾನೆ. ಆ ಕಡೆ ಇನ್ನು ಬರೋಕ್ಕೆ ತಗೊಂಬರೋಣ. ಹೆಂಗಾದ್ರೆ ಅಮ್ಮ ಒಂದು ಚಿಕ್ಕ ತಗೊಂಡ್ಬರ್ಬೇಕು. ಏನು ಬೇಕು? ಐಸ್ ಕ್ರೀಮು. ಸುಂದರ ಆಡ್ದಂಗೆ ಆಡ್ತೀಯಲ್ಲ ನೋಡಲ್ಲಿ. ಗ್ಲಾಸ್ ಬೇರೆ ಹಾಕೊಂಡು ಅವನೇ. ಯಾವುದೋ ಜಾತ್ರೆಲಿ ತಗೊಂಡಿದ್ದು, ಯಾವುದೋ ಕಡಲೆಕಾಯಿ ಪರ್ಸೆ ಜಾತ್ರೆ. ಪ್ಯಾಂಟ್ ಎತ್ಕೊ ಹೊಟ್ಟೆ ಕಾಣಿಸ್ತೈತೆ. ಪರವಾಗಿಲ್ಲ ಬಿಡು. ಯಾರು ಇವ್ನು ಮಾತ್ರ ಸೇಮ್ ಮಾಡಲ್ಲ ಬಿಡು. ಹಂಗೆ ತೋರಿಸ್ಬಾರ್ದು ಮುಚ್ಚು. ಇವ್ನು ಮಾತ್ರ ಯಾರು ಮಾಡಲ್ಲ, ನಮ್ಮನ್ನು ಮಾತ್ರ ಸೇಮ್ ಮಾಡ್ತಾರೆ. ಏನಕ್ಕೈತೆ? ಎಂಜಿಲು. ಎಲ್ಲೋ ನೋಡು ನೋಡು. ಓಕೆ ಹೌದು. ಎಷ್ಟು? 80 60? ಇದು ಎಲ್ಲೋ ಖಾಲಿ ಆಗ್ಬಿಟ್ಟವೆ. ಕೈ ಚಿರಿ ಚಾಕೋಬಾರ್ ಇಲ್ವಾ? ಇಲ್ಲ ಮ್ಯಾಮ್, ಚಾಕೋಬಾರ್ ಇಲ್ಲ. ಅಲ್ಲಿದೆಯಲ್ಲ ಒಂದು, ಅದ್ಯಾವುದು? ಅಷ್ಟೇ. ಸ್ವಲ್ಪ ಕೊಡಮ್ಮಂಗೆ ಸರಿ. ಓಕೆ. ನಂದು ಮಸಾಲ ಪೂರಿ ಬಿಡು, ಮಿಕ್ಸ್ ಮಾಡ್ತೀನಿ. ತರುತ್ತೆ ಪಾಪ. ಮಸಾಲೆ ಪುರಿ ಮತ್ತು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಚೆರಿಲಿ. ತಿಂತೀಯಾ? ಆಯ್ತಾ?
ಬಂತು, ಸ್ವಲ್ಪನೇ ಬಂದಿದ್ದು. ಕುಕಿಂಗ್ ಯೂಸ್ ಮಾಡೋದು. ನೀವು ಹುರಿದಿಟ್ಟಿರೋದ ಜನ ಎಲ್ಲ ಹುರಿದಿಟ್ಟಿವಿ ನೋಡಿ. ನಾನು ತೊಗೊಂಡಿದ್ದೀನಿ ಅದಲ್ಲ, ಇದು ತೊಗೊಂಡಿದ್ದಲ್ಲ, ಖಾಲಿನೇ ಮಾಡಿಲ್ಲ ನಾನು. ರೋಸ್ಟೆಡ್ ಅಲ್ಲ, ಮಿಕ್ಸ್ ಬ್ರೇಕ್ಫಾಸ್ಟ್ ಹಾಕೊಂಡು ಸುಂದರ. ಏನಿದು? ಐಸ್ ಕ್ರೀಮ್ದು. ಅಯ್ಯೋ ಫೋನಾಗ ಸ್ವಿಚ್ ಆಫು. ಫೋನು ಚಾರ್ಜ್ ಇರಲಿಲ್ಲ, ಸ್ವಿಚ್ ಆಫ್ ಆಯಿತು. ಹಂಗೆ ಚಾರ್ಜ್ ಹಾಕ್ಬಿಟ್ಟು ಸ್ನಾನಕ್ಕೆ ಹೋದೆ. ನಾನು ಪಕ್ಕದಲ್ಲಿ ಹುಡುಗನಂತ ಬೈತಾರೆ, ಅವಾಗ ನಮ್ಗೆ ಕೊಟ್ಬಿಟ್ಟೋಗಿತ್ತು. ಇವಾಗ ನಾನು ಫೋನ್ ಮಾಡಿದೆ, ಫೋನ್ ತೆಗಿಲಿಲ್ಲ. ಫೋನು ಸ್ವಿಚ್ ಆಫ್ ಅಂತ ಬಂತು. ಸ್ವಿಚ್ ಆಫ್ ಫೋನು. ಆಯ್ತಾ? ಈಗ ಮಾಡ್ತಿದ್ದೆ ಪೂಜೆ, ಇನ್ನೂ ಆಗ್ಲಿಲ್ವಾ? ಇವಾಗ ಕುತ್ಕೊಂಡೆ ಬಂದು ಇಲ್ಲಿ ಇಷ್ಟೇ ಪರ್ಸೆಂಟ್ 21% ಆಗೋದು ನೋಡಿ. ಅಷ್ಟೊತ್ತಿಗೆ ಇಷ್ಟೊತ್ತು ಗಂಟೆ ಏನು ಮಾಡ್ತಿದ್ದೆ? ಕೆಲಸ ನಾನು ಎದ್ದುದ್ದೆ ಲೇಟು, ಒದಗಿದೆ. ಎದ್ದು ಕಸ ಬಿಡಿಸಿ ಪಾತ್ರೆ ತೊಳೆದು ಅವ್ನು ಬಟ್ಟೆ ಐರನ್ ಮಾಡು ಅಂತ ಅಂದ. ಇದಕ್ಕೆ ಬಟ್ಟೆ ಅದೇನು ಹಾಕತೆ ಕರ್ಕ ಹೋಗೋದಲ್ಲ ಇದು ಮೂರ್ತಿ ಹೊಗೆ ಆಚೆಗೆ ಹೋಗೋದಲ್ಲ, ತೊಳೆದು ಬಿಡೋರು ಹಾಕ್ಬೇಕು ತಾನೆ. ಒಂದ್ಸಲ ತೊಳೆದಿದೆ, ಸಂದೇನ ತೊಳಿಬಾರ್ದಂತ ಇಲ್ಲ. ಅದಕ್ಕೆ ಸುಮ್ಮನೆ ಎಲ್ಲೋಗಿದ್ರಿ? ನಾನು ಹಂಗೆ ಇದ್ರಲ್ಲಿ ನೋಡಿದೆ. ಇವಾಗ ಏನು ತಿನ್ನಕ್ಕೆ ಹೋಗಿದ್ರಿ? ಕೈ ತೊಳೆದಿಲ್ಲ ಅವನು. ಅಲ್ಲೇ ಗಾಳಿ ಹಿಡ್ಕೊ ಕೂತಿದ್ದೆ ತಾನೆ, ಅಲ್ಲೋಗಿ ನೆಲ್ಲಿ ತಿರುಗಿಸ್ಬಿಟ್ಟೆ. ನಡಿ ನಡಿ ಹೋಗೋಣ. ಅದೆಲ್ಲ ಇದು ಫೋನಲ್ಲಿಟ್ಟೆ ಎತ್ಕೊಂಡು ನಾನು ಮಗ ಅವನ ಹತ್ರ ಇಲ್ಲ. ಸರಿ ಫೋನ್ ಇಲ್ಲ. ಬೊಮ್ಮ ಚಾಯ್ ಪ್ಯಾಂಟ್ ಹೇಳ್ಕೊ. ಫೋನಲ್ಲಿ ಇಟ್ನ? ಅಯ್ಯ ಅವನೆಲ್ಲಿ ಇಟ್ನ? ನೀನೇ ತಗೊಂಡು ಹೋದವಳು. ಎಲ್ಗೋದೆ? ಇಲ್ಲೇ ತಾನೇ, ಇಲ್ಲಿ ಇಟ್ಕೊಂಡಿದೆ. ಅಡುಗೆ ಮನೆ ಮುಡ್ಗಿಲ್ಲ, ನೋಡಿದೆ ಇಲ್ಲಿ. ಊರೆಲ್ಲ ಹುಡುಕ್ತಾಳೆ. ಮರ್ಕತೀನಿ ಜಾಸ್ತಿ ಇವಾಗ, ಸಿಕ್ಕಾಬಿಟ್ಟೆ. ನಡಿಯಮ್ಮ, ಈಗ ಮಾಡ್ಕೊಯ್ತು ನೋಡಿ. ನಿಂತ್ಕೋ. ಬಟ್ಟೆ ತೂಕ ಕೆಳಕ್ತಿದ್ದಾರೆ. ಕೈ ತೊಳ್ಕೊಡು ಜನ ಅವನಿಗೆ. ನೋಡಲ್ಲಿ ತೊಳೆ. ಯಾಕೋ ಕೈ ತೊಳ್ಕೋ ಶಿವ. ಕಿವುಡ ಆಡ್ದ ಮಾಡ್ತಾನೆ. ಎಷ್ಟಕ್ಕೇನೆ? ಎಷ್ಟು? 80 100. ಯಪ್ಪ, ಜಾಸ್ತಿ ಆಯ್ತು. ನಾನು ಎತ್ಕೋ ಅವೇ ಕಣ. ಒಂದು ತಿಂತೀನಿ ಫಸ್ಟ್. ಏನಾಗಲ್ಲ ತಗೊಳ್ಳಿ. ಹೊಟ್ಟೆ ಇಟ್ಕೋತದೆ, ಜಾಸ್ತಿ ತಿನ್ನಬಾರ್ದು. ಜಾಸ್ತಿ ಎಷ್ಟಿದವು? ತಗೋಪ್ಪ, ಎತ್ಕೊಬ್ರಿ. ಬಟ್ಲು ಹಾಕೊಡ್ತೀನಿ ನಿಂಗೆ. ಹಂಗೆ ಸಾಸಿವೆ ನಾವು ಜಾನು ರಾಗಿ ಇರಬೇಕು. ಯಾಕೆ? ನಾ ಬೆಳಗ್ಗೆ ರಾಗಿ ಅನ್ಕನ ಕೇಳಲೇ ಇಲ್ಲ. ರಾಗಿ ಚೆಲ್ಬಿಟ್ಟವ್ರು ಅನ್ಕೊಂಡು ಸುಮ್ಮನಾದೆ. ಇವನೇ ಇರಬೇಕು. ಏನಾದ್ರು ಬಂದ್ರೆ ಸೋಫಾ ಮತ್ತೆ ಟಿವಿ ತಗೋತಾರೋ ಬಂದ್ರೆ ಇಸ್ಕೊಡ್ತೀನಿ. ನಾನು ಇನ್ನೊಂದು ಕಲರ್ ಚೇಂಜ್ ಇರ್ತಾವ ನೋಡು. ಇನ್ನೂ ಜಾಸ್ತಿ, 100 ರೂಪಾಯಿ 4. ನಾವು ಚಂದ್ರ ರೇಟ್ ಹೋಯೋ ಹನುಮಂತ ನಗರಲ್ಲಿ ಮಾಡ್ತಾರೆ, ಅಲ್ಲಿ ಚೆನ್ನಾಗಿ ಕೊಡ್ತಾರೆ. ಇದಕ್ಕೋ ಅದೇ ಬೇಯಿಸ್ಕೊ ತಿಂದು ಕುದ್ದಿದ್ದಲ್ಲ. ಇದಕ್ಕೋ ನನ್ಗೆ ಇತ್ಕೊಡು ಹತ್ಕೊಡು ಅಂದ್ಬಿಟ್ಟು ತಿನ್ಲಿಲ್ಲ. ಇಲ್ಲೇ ಬಿಟ್ಬಿಟ್ಟು ಅವನೇ. ದೇಹಮ್ಮ
ಕುಡಿತಾ ಇದ್ದಂತೆ ಯಾಕೆ ಎಲ್ಲ ಹೊಡ್ಕೊಂಡಿದ್ಯಾ? ಒಂದು ಡಜನ್ಗೆ 80 ರೂಪಾಯಿ ಇದು. ಹಿಂಗೆ ವಾಟೆಗೆ ಬೀಜದೊಳಕ್ಕೆ ಉಪ್ಪು ಚುಚ್ಚಿಸ್ಕೊಂಡ್ರೆ ಉಳಿತೀನಿ ಇವತ್ತು ಕೊಟ್ನೀರು. ನಾನು ಹೋಯ್ತಾ ಇದ್ದೀನಿ ಮನೆ. ಪರವಾಗಿಲ್ಲ, 2 ಎಕ್ಸ್ಟ್ರಾನಾದ್ರೂ ಕೊಟ್ಟವನೆ ಅನ್ನ. ತಗೊಂಡು ಇನ್ನೊಂದು ಟೇಸ್ಟ್ ನೋಡಿ ಚೆನ್ನಾಗೈತೆ. ಒಂದು ಡಜನ್ 80 ರೂಪಾಯಿ, 60 ರೂಪಾಯಿ, 100 ರೂಪಾಯಿ ತಿನ್ ನೋಡು ಹಸಿಯ 3 ಥರದ್ದು ಇಟ್ಟಿದ್ರು. ಒಂದ್ಸಲ ತಿನ್ನು ಉಗಿದ್ಬಿಡು ಸ್ವೀಟ್ ಇಲ್ಲ ಅಂದ್ರೆ 80 ರೂಪಾಯಿದು ಸ್ವೀಟ್ ಆಗಿತ್ತು. ಅಕ್ಕಿ 80 ರೂಪಾಯಿಗೆ ತಗೊಂಡು ಒಂದು ಡಜನು. ಅಕ್ಕಿ 2 ಎಕ್ಸ್ಟ್ರಾ ಬೇರೆ ಹಾಕೋನೆ, ಪರವಾಗಿಲ್ಲ. ಬೇಗ ಬಾರ ಇಲ್ಲಿ. ಸುಮಾರು ದಿನದಿಂದ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅದು ಹೆಂಗಾರ ಇರಲಿ, ಸ್ವೀಟಾಗಿರ್ಬೇಕು ತಿನ್ನೋಕ್ಕೆ. ತಿನ್ನೋಷ್ಟಕ್ಕೆ ಚೆನ್ನಾಗಿ ಅಕ್ಕ ತಿನ್ನಬೇಕು. ನುಂಗೂರೆ ಗಂಟೆಗೆ ಸಿಗಾಕಡುತ್ತೆ, ಒಗಿತಾ ಇದ್ರೆ ಅಲ್ಲೇನೋ ಬರುತ್ತೆ. ತಾಳೆ ಇನ್ನೂ ಹಸಿ ಹಣ್ಣು ಹಾಕ್ಬೇಕಿತ್ತಾನೆ, ನಾವಿರೋದೇ ಹಂಗೇನು. ಬೇಗ ಎಡ್ಬಿಡ್ತಾರೆ. ಏನದು? ದ್ರಾಕ್ಷಿ ಬಾದಾಮಿ. ಡ್ರಾಮಾ ಜೂನಿಯರೇ ನೀನು? ಜಾಮ ಸೀನಿಯರಾ ನೀನು? ಜೂನಿಯರೇ. ಮುಚ್ಚಿಬಿಟ್ರೆ ಕಣ್ಣೀರು ಹೊಂಟೋಯ್ತವ. ಎಷ್ಟು ಸ್ಟ್ರಾಂಗ್ ಆಗವೆ ನೋಡು. ಏನು ಅರಿಶಿನ ಪುಡಿ ಆಯ್ತು ಅಲ್ಲೇ ನೋಡಿ ಡಬ್ದಲ್ಲಿ. ಖಾರ ಸಿಕ್ಕಾಪಟ್ಟೆ. ಈಲಿನೂ ಆಯ್ತಾ ಇದರಲ್ಲಿ ಜನ? ಈಲಿನೂ ಆಯ್ತಾ? ಈಲಿ ಗುಂಟ್ಕಾಯಿ ಫ್ರೈ ಮಾಡ್ತಾ ಇರೋದು. ಫ್ರೈ ಅಲ್ಲ, ಏನು ಗ್ರೇವಿ ರೈಸ್ಗೆ. ಮಿಕ್ಸಿ ಕಡೆ ಆಯ್ತಾ? ರೆಡ್ ಬುಲ್ ತೋರಿಸ್ತಾ ಇದ್ದ ಅಷ್ಟೇ ಅಂತಾನೆ ತೋರಿಸಿದ್ದು ಅವನು. ತಿನ್ನು ಮೀರಿಂದ ಅದನ್ನ ತೋರಿಸ್ತಾನೆ, ಏನು ಜಾಸ್ತಿ ಕೇಳೋದಿಲ್ಲ ಅವನು. ಬೇಕಾ ತರಲ್ಲ ಅಂತ ಕೇಳಿದ್ದೆ. ಯಪ್ಪ, ಈರುಳ್ಳಿ ಸಿಕ್ಕಾಪಟ್ಟೆ ಖಾರ. ಏನು ಒಳ್ಳೆ ಹೊಡೆದೋರಂಗಳು ಬಂದ್ಬಿಡ್ತು ನಂಗಂತೂ. ದಿನ ಬರೀ ಇದೇ ಆಟಗಳು ನಿಂದು.